ಎಸ್ ಹರಿಪ್ರಸಾದ್ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಜಮ್ಮು ಕಾಶ್ಮೀರದ ಹಲವೆಡೆ ದಾಳಿಗೆ ಯತ್ನ ಆಗ್ತಾ ಇದೆ. ಒಂದು ಕಡೆ ಜಮ್ಮುವಿನ ಏರ್ಪೋರ್ಟ್, ಮತ್ತೊಂದು ಕಡೆ ಪಠಾನ್ಕೋಟ್ ಏರ್ಬೇಸ್, ಸೇನಾಧಿಕಾರಿ ನಿವಾಸವನ್ನು ಕೂಡ ಗುರಿಯಾಗಿಸಿ ದಾಳಿಗೆ ಯತ್ನ ಆಗಿದೆ. ಹಲವು ಲೊಕೇಶನ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಪಾಕಿಸ್ತಾನ. ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪಾಕ್ನ ಡ್ರೋನ್ಗಳು ಭಾರತದ ಒಳಗಡೆ ಬರ್ತಾ ಇದೆ ಅಂತ. ಇದು ಪಾಕಿಸ್ತಾನದಿಂದ ಮತ್ತೊಂದು ಬಾರಿ ತೋರ್ಪಡಿಕೆ ಆಗ್ತಾ ಇರುವಂತಹ ಭಂಡ ಧೈರ್ಯ. ಈಗಾಗಲೇ ಶೆಲ್ ದಾಳಿಯನ್ನ ಮಾಡಿ ಅನೇಕ ಭಾರತೀಯರ, ಅದರಲ್ಲೂ ಕೂಡ ನಾಗರಿಕರ ಸಾವಿಗೆ ಕಾರಣ ಆಗಿರುವಂತದ್ದು ಮೊದಲನೇ ತಪ್ಪು. ಈಗ ಮತ್ತೊಂದು ತಪ್ಪನ್ನ ಮಾಡಿರುವಂತದ್ದು. ಇದು ಭಾರತವನ್ನ ಪ್ರಚೋದನೆ ಮಾಡ್ತಾ ಇದೆಯಾ, ಯುದ್ಧಕ್ಕಾಗಿ ಆಹ್ವಾನ ಕೊಡ್ತಾ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಅನೇಕ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು, ಅದರಲ್ಲೂ ಕೂಡ ಏರ್ಬೇಸ್, ಏರ್ಪೋರ್ಟ್, ಅಧಿಕಾರಿಗಳ ಮನೆಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಡ್ರೋನ್ ಮೂಲಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಯತ್ನ ಆಗಿದೆ. ಇದರಿಂದ ಆಗಿರುವಂತಹ ಬೆಳವಣಿಗೆಗಳು ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಹರಿಪ್ರಸಾದ್, ಡೀಟೇಲ್ಸ್ಗಳನ್ನ ಗಮನಿಸ್ತಾ ಇದ್ವಿ ನಾವು. ಒಂದಲ್ಲ ಎರಡಲ್ಲ, ಈಗ 3 ಲೊಕೇಶನ್ಸ್ಗಳ ಮಾಹಿತಿ ಸಿಗ್ತಾ ಇದೆ. ಈ ರೀತಿಯಾಗಿ ಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ನಾನಾಗಲೇ ಹೇಳ್ತಾ ಇದ್ದೆ, ಯುದ್ಧದ ಪರಿಪೂರ್ಣವಾದಂತಹ ಘೋಷಣೆ ಆಗಿಲ್ಲ. ಏರ್ಬೇಸ್ಗಳನ್ನು ಇವರು ಯಾವಾಗ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆದ್ರೆ, ಸೊ ಅಲ್ಲಿಗೆ ಪರಿಪೂರ್ಣವಾದಂತಹ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ. ಸೊ ಭಾರತದಿಂದಲೂ ಕೂಡ ರಾತ್ರೋರಾತ್ರಿ ಏನಾದರೂ ಬೆಳವಣಿಗೆ ಆಗಬಹುದು. ಖಂಡಿತವಾಗ್ಲೂ ಅರುಣ್, ಈಗ ನಡೆದಿರುವಂತಹ ದಾಳಿಗಳನ್ನು ನಾವು ಗಮನಿಸ್ತಾ ಹೋದಾಗ ಪಾಕಿಸ್ತಾನ 8 ಮಿಸೈಲ್ಗಳನ್ನ ಭಾರತದ ಕಡೆಗೆ ಡೈರೆಕ್ಟ್ ಮಾಡಿದೆ. ಅದು ವಿಶೇಷವಾಗಿ ಜಮ್ಮುವಿನ ಏರ್ಪೋರ್ಟ್ನ ಕಡೆಗೆ ಡೈರೆಕ್ಟ್ ಮಾಡಿ 8 ಮಿಸೈಲ್ಗಳನ್ನ ಹಾರಿಸಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತದೆ. ಆ 8 ಮಿಸೈಲ್ಗಳು ಈಗ ಅಟ್ಯಾಕ್ ಆಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದರೆ ಭಾರತದ ಮೇಲೆ ಒಂದು ಕಡೆಯಲ್ಲಿ ಶೆಲ್ಲಿಂಗ್ ಅನ್ನು ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಮಿಸೈಲ್ಗಳ ದಾಳಿಯನ್ನು ಕೂಡ ನಡೆಸಿರುವಂಥದ್ದು ಸ್ಪಷ್ಟ ಇದೆ. ಭಾರತ ಈಗಾಗಲೇ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿರುವಂಥದ್ದು ಒಂದು ಭಾಗ. ಇವುಗಳನ್ನು ತಡೆಯುವಂತಹ ಪ್ರಯತ್ನವನ್ನ ಭಾರತ ಮಾಡುತ್ತೆ. ಆ ಸಕ್ಷಮತೆಯನ್ನ ಭಾರತದ ಸೇನಾಪಡೆಗಳು, ವಾಯುಪಡೆಗಳು ಇದನ್ನ ಮಾಡ್ತವೆ. ಆದರೆ ಸದ್ಯಕ್ಕೆ ಈಗಾಗಲೇ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಒಂದು ಪಠಾನ್ಕೋಟ್ನಿಂದ ಹಿಡಿದು ಅಕ್ನೂರ್ವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನದ 8 ಮಿಸೈಲ್ಗಳನ್ನ ಈಗಾಗಲೇ 8 ಮಿಸೈಲ್ಗಳು ಭಾರತ ಕಡೆಗೆ ಬರ್ತಾ ಇದ್ದಂಥ 8 ಮಿಸೈಲ್ಗಳನ್ನ ಬ್ಲಾಕ್ ಕೂಡ ಮಾಡಲಾಗಿದೆ. ಅದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಅವುಗಳನ್ನ ಬ್ಲಾಕ್ ಮಾಡಿರುವಂತಹ ಅಪ್ಡೇಟ್ಸ್ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಅಲ್ಲಿಗೆ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ಭಾರತವನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ ಆಗಿದೆ. ನಿನ್ನೆ ಅವರು 15 ನಗರಗಳನ್ನ ಗುರಿಯಾಗಿಸಿಕೊಂಡು, ಭಾರತದ 15 ನಗರಗಳನ್ನ ಭಾರತದ ಉತ್ತರ ಭಾಗದಿಂದ ಹಿಡಿದು ಪಶ್ಚಿಮ ಭಾಗದವರೆಗೂ ಕೂಡ, ಉತ್ತರ ಭಾಗದಲ್ಲಿ ಶ್ರೀನಗರದಿಂದ ಆರಂಭಿಸಿ, ಅವಂತಿಪುರದಿಂದ ಆರಂಭಿಸಿ ಅದು ಭುಜ್ವರೆಗೂ ಕೂಡ, ಗುಜರಾತ್ನ ಭುಜ್ವರೆಗೂ ಕೂಡ ಬೇರೆ ಬೇರೆ ನಗರಗಳನ್ನು ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು. ಪಾಕಿಸ್ತಾನದ ಆ ಪ್ರಯತ್ನವನ್ನ ಭಾರತ ವಿಫಲಗೊಳಿಸಿತ್ತು. ಈಗ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿ, ಇದು ಜಮ್ಮುವಿನ ಮೇಲೆ 2ನೇ ಪ್ರಯತ್ನ. ಇದು ಜಮ್ಮುವಿನ ಮೇಲೆ ನಿನ್ನೆಯೂ ಕೂಡ ಪ್ರಯತ್ನ ಮಾಡಿತ್ತು, ಅದನ್ನು ವಿಫಲಗೊಳಿಸಲಾಗಿತ್ತು. ಈಗ ಜಮ್ಮುವಿನ ಮೇಲೆ ನಡೆಸ್ತಾ ಇರುವಂತಹ 2ನೇ ಪ್ರಯತ್ನ, ಪಠಾನ್ಕೋಟ್ ಮೇಲೆ ನಡೀತಾ ಇರುವಂತಹ 2ನೇ ಪ್ರಯತ್ನ. ಈ 2ನೇ ಪ್ರಯತ್ನದಲ್ಲಿ ಈಗ ಜಮ್ಮುವಿನಲ್ಲಿ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಅಲ್ಲಿ ಆ ಸ್ಫೋಟದ ಶಬ್ದ 2 ಬಾರಿ ಕೇಳಿಸಿದೆ ಅನ್ನೋಂಥದ್ದಿದೆ. ಅಂದ್ರೆ 2 ಕಡೆಗಳಲ್ಲಿ, ಜಮ್ಮುವಿನ 2 ಕಡೆಗಳಲ್ಲಿ, ಡಿಫೆನ್ಸ್ ಕಾಲೋನಿ ಮತ್ತು ಜಮ್ಮು ಏರ್ಪೋರ್ಟ್, ಈ 2 ಕಡೆಗಳಲ್ಲೂ ಕೂಡ ಸ್ಫೋಟ ಸಂಭವಿಸಿರುವುದರ ಬಗೆಗಿನ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅದು ಈಗ ಅಲ್ಲಿ ಆ ಸೌಂಡ್ ಅನ್ನ ಕೇಳಿಸ್ಕೊಂಡಿದ್ದಾರೆ ಮತ್ತು ಇದನ್ನ ಈಗ ಆ ಒಂದು ಪ್ರದೇಶದಲ್ಲಿ ಈಗಾಗಲೇ ಭಾರತದ ಸೇನಾಪಡೆಗಳು ಸ್ಥಳದಲ್ಲಿ ಜಮಾಯಿಸಿದವೆ ಮತ್ತು ಕೌಂಟರ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು ಕೂಡ ಯಾವುದೇ ಕ್ಷಣದಲ್ಲಿ ಆಗುತ್ತೆ. ಪಾಕಿಸ್ತಾನ ನಡೆಸಬಹುದಾಗಿರ್ತಕ್ಕಂಥ ಇಂತಹ ದಾಳಿಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಈಗ ಭಾರತದ ಕಡೆಯಿಂದಲೂ ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಂದು ಶೆಲ್ಲಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಮಿಸೈಲ್ಗಳನ್ನ ಹಾರಿಸ್ತಾ ಇರುವಂಥದ್ದು. ಅಕ್ನೂರ್ ಸೆಕ್ಟರ್ನಲ್ಲಿ, ಬಹಳ ಮುಖ್ಯವಾಗಿ ಅಕ್ನೂರ್ ಸೆಕ್ಟರ್ನಲ್ಲೂ ಕೂಡ ಶೆಲ್ಲಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಗೋಚರಿಸಿದೆ. ಜಮ್ಮು ಭಾಗದಲ್ಲಿ ಈ ರೀತಿಯಾಗಿ ಮಿಸೈಲ್ನ ಮೂಲಕವಾಗಿ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಹಾಗೆಯೇ ಪಠಾನ್ಕೋಟ್ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ.
ಪಾಕಿಸ್ತಾನ ಈಗ ಎಸ್ಕಲೇಷನ್ ಮಾಡ್ತಾ ಇದೆ. ಈ ಒಂದು ಯುದ್ಧದ ವಾತಾವರಣದ ಕಡೆಗೆ ಈಗಾಗಲೇ ನಡೆಸಿರುವಂತಹ ದಾಳಿಯನ್ನ ಯುದ್ಧದ ವಾತಾವರಣದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಪಾಕಿಸ್ತಾನ, ಮತ್ತು ಅದಕ್ಕೆ ಉತ್ತರವನ್ನ ಕೊಡಲೇಬೇಕಾಗಿರುವಂಥದ್ದು ಭಾರತದ ಜವಾಬ್ದಾರಿಯಾಗಿರುತ್ತೆ. ಮತ್ತು ಪಾಕಿಸ್ತಾನ ನಡೆಸುವಂತಹ, ಯಾಕಂದ್ರೆ ಅದು ಉಗ್ರರ ಬೆನ್ನಿಗೆ ನಿಂತು ಈ ಯುದ್ಧವನ್ನ ಮಾಡ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ನಡೆಸ್ತಾ ಇರುವಂತಹದ್ದು ಅಲ್ಲಿ ಭಾರತ ಕೊಂದು ಹಾಕಿರ್ತಕ್ಕಂಥ, ಯಾಕಂದ್ರೆ ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಈ ಉಗ್ರರು ಅಪಾಯಕಾರಿಯಾಗಿದ್ದಂಥದ್ದು, ಇದು ಪಾಕಿಸ್ತಾನಕ್ಕೂ ಇವರು ಅಪಾಯಕಾರಿಗಳಾಗಿದ್ರು, ಇವರು ಪ್ರಪಂಚಕ್ಕೂ ಅಪಾಯಕಾರಿಗಳಾಗಿದ್ರು. ಅಂಥವ್ರನ್ನ ನ್ಯೂಟ್ರಲೈಸ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡ್ತು, ಆಪರೇಷನ್ ಸಿಂಧೂರವನ್ನು ನಡೆಸ್ತು. ಈಗ ಆಪರೇಷನ್ ಸಿಂಧೂರ್ನ ನಂತರ ಈಗ ಪಾಕಿಸ್ತಾನ ಎಸಗಿರ್ತಕ್ಕಂಥದ್ದು ಬಹಳ ದೊಡ್ಡದಾದಂತಹ ಅಪರಾಧವನ್ನ ಈಗ ಎಸಗಿದೆ ಪಾಕಿಸ್ತಾನ. ಯಾಕಂದ್ರೆ ಪಾಕಿಸ್ತಾನದ 4 ಮಿಸೈಲ್ಗಳನ್ನು ಈಗಾಗಲೇ ಇಂಟರ್ಸೆಪ್ಟ್ ಮಾಡಲಾಗಿದೆ, ಅಂದ್ರೆ ಅವುಗಳನ್ನ ಹೊಡೆದುರುಳಿಸಲಾಗಿದೆ. S-400 ಬಹಳ ಎಫೆಕ್ಟಿವ್ ಆಗಿ ಈಗ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಪ್ರತಿ ದಾಳಿಯೂ ಕೂಡ ನಡೆದಿರುವಂಥದ್ದು ಸ್ಪಷ್ಟ ಇದೆ. ಈಗಾಗಲೇ 4 ಮಿಸೈಲ್ಗಳನ್ನ ಹೊಡೆದುರುಳಿಸಲಾಗಿದೆ. ಯಾವಾಗ ಜಮ್ಮುವಿನಲ್ಲಿ ಏರ್ ರೈಡ್ ಆಗಿರೋದ್ರ ಬಗ್ಗೆ, ಅಂದ್ರೆ ವಾಯುದಾಳಿ ಆಗಿರೋದ್ರ ಬಗ್ಗೆ ಸೈರನ್ಗಳು ಮೊಳಗಿದ್ವು, ಇಮಿಡಿಯೇಟ್ ಆಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದ್ದಿತ್ತು. ಮತ್ತು ಯಾವ ಮಿಸೈಲ್ಗಳು ಮುಂದುವರೆದು ಬರ್ತಾ ಇದ್ವು, ಅಂದ್ರೆ ಮೊದಲ 2 ಮಿಸೈಲ್ಗಳ ನಂತರ ಬಹುಶಃ ಮುಂದುವರೆದು ಬಂದಿರತಕ್ಕಂತಹ ಉಳಿದ ಮಿಸೈಲ್ಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. 4 ಮಿಸೈಲ್ಗಳನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂತಹ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನ ನಡೆಸಿರುವಂತಹ ಈ ಅಪ್ರಚೋದಿತವಾದಂತಹ ದಾಳಿ ಏನಿದೆ ಅವುಗಳಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನ ಎಲ್ಲೋದ್ ಕಡೆಯಲ್ಲಿ ಪಾಕಿಸ್ತಾನ ಬಯಸ್ತಿದೆ ತನ್ನ ಸರ್ವನಾಶವನ್ನ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಪಾಕಿಸ್ತಾನ ಈಗ ಜಮ್ಮು ರೀಜನ್ನ ಮೇಲೆ ನಡೆಸಿರುವಂತಹ ಈ ಒಂದು ದಾಳಿ ಏನಿದೆ, ಈ ದಾಳಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಭಾರತ ಮಾಡುತ್ತೆ, ಭಾರತದ ಸೇನಾಪಡೆಗಳು ಮಾಡ್ತಾ ಇದ್ದಾವೆ. ಯಾವ ಸ್ವರೂಪದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅವುಗಳ ಅಲ್ಲಿಂದ ಬಂದಿರತಕ್ಕಂತಹ ಒಂದು ಶೆಲ್ಲಿಂಗ್ ಆಗಿರುವಂಥದ್ದು ಅಥವಾ ಅಲ್ಲಿಂದ ಬಂದಿರತಕ್ಕಂತಹ ಮಿಸೈಲ್ ದಾಳಿಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಈಗಾಗಲೇ ಮಾಡಲಾಗಿದೆ ಮತ್ತು ಆ ಪ್ರಕ್ರಿಯೆ ಈಗ ಜಾರಿಯಲ್ಲಿದೆ. ಮೊದಲ 2 ಸ್ಫೋಟಗಳು ಮಾತ್ರ ಸಂಭವಿಸಿದಾವೆ ಜಮ್ಮು ಭಾಗದಲ್ಲಿ ಅನ್ನೋದು ಸ್ಪಷ್ಟ ಇದೆ. ಪಠಾಣ್ಕೋಟ್ ಏರ್ ಬೇಸ್ ನಲ್ಲೂ ಕೂಡ ಸ್ಫೋಟ ಸಂಭವಿಸಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಆದರೆ ಪಠಾಣ್ಕೋಟ್ನಲ್ಲಿ ಯಾವ ಸ್ವರೂಪದಲ್ಲಿ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ಗಳು ಸಿಗಬೇಕಾಗಿದೆ. ಆದರೆ ಜಮ್ಮುವಿನಲ್ಲಿ 2 ಕಡೆಗಳಲ್ಲಿ ದಾಳಿ ಆಗಿರುವಂಥದ್ದು ಸ್ಪಷ್ಟ ಇದೆ. ಅದಕ್ಕೆ ಈಗ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಕೂಡ ಭಾರತ ಮಾಡ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಜಮ್ಮುವಿನಲ್ಲಿ ಡ್ರೋನ್ ಅನ್ನು ಕೂಡ ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಆಪರೇಷನ್ ಸಿಂಧೂರನ್ನ ಮತ್ತಷ್ಟು ದಿವಸಗಳವರೆಗೆ ಜಾರಿಯಲ್ಲಿಡಬೇಕು ಅಂತೇಳಿ ಪಾಕಿಸ್ತಾನ ಬಯಸಿದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿಯಲ್ಲಿ ಅದಕ್ಕೆ ಭಾರತವನ್ನ ಕೆಣಕುವಂಥದ್ದು ಅವರ ಸಮಸ್ಯೆ ಆಗಿರುವಂಥದ್ದು ಸ್ಪಷ್ಟ ಇದೆ. ಮತ್ತು ಭಾರತವನ್ನ ಈ ಸ್ವರೂಪದಲ್ಲಿ ಕೆಣಕುವಂತಹ ಕೆಲಸವನ್ನು ಈಗ ಪಾಕಿಸ್ತಾನ ಮಾಡಿರೋದ್ರಿಂದಾಗಿ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷೆಗೆ ಅರ್ಹವಾದಂತಹ ದೇಶವಾಗಿ ಈಗ ಮಾರ್ಪಟ್ಟಿದೆ. ಈ ಹಿಂದೆ ನಡೆದಂತಹ ಏರ್ ಸ್ಟ್ರೈಕ್ನ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಯಾವ ಸ್ವರೂಪದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ 2019ರಲ್ಲಿ ನಡೆದಂತಹ ಭಾರತ ನಡೆಸಿದಂತಹ ಏರ್ ಸ್ಟ್ರೈಕ್ ಮೂಲಕವಾಗಿ ಬಾಲಾಕೋಟ್ನಲ್ಲಿ ದಾಳಿಯನ್ನು ನಡೆಸಿದಾಗ ಪಾಕಿಸ್ತಾನದವರು ನಾವು ಕೂಡ ವಿಮಾನವನ್ನು ಹಾರಿಸಬೇಕು ಅಂತ ಹೇಳ್ಕೊಂಡು ಯುದ್ಧ ವಿಮಾನವನ್ನು ಭಾರತ ಕಡೆಗೆ ಹಾರಿಸಿದ್ರು. ಅದನ್ನ F-16 ಯುದ್ಧ ವಿಮಾನವನ್ನ ಅವತ್ತು ಭಾರತ ತನ್ನ ಮಿಗ್ ಯುದ್ಧ ವಿಮಾನಗಳ ಮೂಲಕವಾಗಿ ಮಿಗ್ ಬೈಸನ್ ಮೂಲಕವಾಗಿ ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಕೂಡ ಮಾಡಿತು.